ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ. ಪರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಮಳವಳ್ಳಿ ಪಟ್ಟಣದ 20ನೇ ವಾರ್ಡಿನ ಕುದುರೆ ಉಂತೂರಿನ ತೋಟದಲ್ಲಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ಕಳೆದ 4-5 ದಿನಗಳಿಂದ ಒಂದು ಗುಂಡಿನ ತೋಡಿದ್ದಾರೆ. ಆದರೆ ಆ ಗುಂಡಿ ತೋಡಿರುವಂಥ ಜಾಗದಲ್ಲಿ ಒಂದು ಸೂಚನಾ ಫಲಕನೂ ಹಾಕಿಲ್ಲ. ಇಲ್ಲಿ ಒಂದು ಗುಂಡಿ ಇದೆ, ಎಚ್ಚರಿಕೆಯಿಂದ ಚಲಿಸಿ ಅಂತ ಒಂದು ನಿಯಮಾನುಸಾರ ಪುರಸಭೆಯವರು ಒಂದು ಬೋರ್ಡ್ ಹಾಕಬೇಕು, ಆ ಬೋರ್ಡನ್ನು ಹಾಕಿಲ್ಲ. ಮತ್ತೆ ಇಲ್ಲಿ ಕಳೆದ 2 ತಿಂಗಳಿಂದ ನೀರಿನ ಸಮಸ್ಯೆ ಇದೆ ಅಂತ ಇಲ್ಲಿ ನಾಗರಿಕರು ಹೇಳ್ತಾ ಇದ್ದಾರೆ. ಬನ್ನಿ ಅವ್ರೇನು ಹೇಳ್ತಾರೆ ಅಂತ ನೀವು ಕೇಳಿಸ್ಕೊಳ್ಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು? ಗಿರೀಶ್ ಅಂತ ಸರ್. ಯಾವ ವಾರ್ಡ್ ಸರ್ ಇದು? ಸರ್ ಇದು 20ನೇ ವಾರ್ಡು. ಏನ್ ಸರ್ ಸಮಸ್ಯೆ ಇಲ್ಲಿ? ಸರ್ 5 ದಿನ ಆಯ್ತು ನೀರ್ ಪ್ರಾಬ್ಲಮ್ ಅಂದ್ಬಿಟ್ಟು ಗುಂಡಿ ತೋಡ್ ನಿಲ್ಸವ್ರೆ. ಇಲ್ಲಿ ಗುಂಡಿ ತೋಡವ್ರೆ, ಇಲ್ಲ ಏನೋ ಒಂದು ಹಾಕ್ಬೇಕು ಜನ ತಿರ್ಗಾಡೋರ್ಗೆ. ಕರೆಂಟ್ ಹೋಯ್ತು ಅಂದ್ರೆ ನೈಟ್ ಟೈಮು ಜನಕ್ಕೆ ಗೊತ್ತಾಗಲ್ಲ. ಸೈಕಲ್ ಅಲ್ಲಿ ತಿರ್ಗಾಡ್ತಾರೆ, ಬೈಕಲ್ಲಿ ತಿರ್ಗಾಡ್ತಾರೆ. ಹೆಚ್ಚು ಕಮ್ಮಿಯಾಗಿ ಗುಂಡಿ ಒಳಗೆ ಬಿದ್ದು ಈಗ ಆಲ್ರೆಡಿ ಇಬ್ಬರಿಗೆ ಕಾಲೇಟ್ ಆಗೈತೆ. ಹೆಚ್ಚು ಕಮ್ಮಿಯಾಗಿ ಸತ್ತೋದ್ರೆ ಮನೆ ಮುಂದೆ ಯಾರು ಸರ್ ಹೊಣೆ? ಈ ವಿಚಾರ ನೀವು ಮುನ್ಸಿಪಾಲಿಟಿ ಅವ್ರ ಗಮನಕ್ಕೆ ತರಲಿಲ್ವಾ? ಸರ್ ಎಲ್ಲರಿಗೂ ತಂದೈತೆ. ಅಲ್ಲಿ ಶಾಸಕರ ಗಮನಕ್ಕೆ ಏನಾರ ತಂದ್ರ? MLA ಸಾಹೇಬ್ರಿಗೂ ಫೋನ್ ಮಾಡೋದು. ಏನಂತಂದ್ರು ಅವರು? ಸರ್ ಅವ್ರು ಏನಂತಾರೆ ಅಂದ್ರೆ ಅವರು ಕುಡ್ಕ ಬಂದ್ ನಿಮ್ದು ಒಂದೇ ಅಲ್ಲ ರೋಡ್ ಹೆಚ್ಚು ಕಮ್ಮಿ ಆಗಿರೋದು, ಎಲ್ಲಾ ತಾವು ಅದೇ ಪ್ರಾಬ್ಲಮ್. ನಿಮ್ ಒಬ್ರೇ ಕುಡ್ಕ ಬರ್ತಾರ, ತಿನ್ಕ ಬರ್ತಾರ, ಎಲ್ಲರೂ ಅದೇ ತಾನೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಒಂದು ಮಾತಿಗೆ ಅವರು ಸರಿಯಾಗಿ ಸ್ಪಂದನೆ ಮಾಡ್ಲಿಲ್ಲ? ಏನು ಸ್ಪಂದಿಸ್ಲಿಲ್ಲ ಸರ್. ನಾವು ಆಲ್ರೆಡಿ ನಮ್ಮ ಎಲ್ಲ ಇದು BJP ಇವ್ರ ಕಡೆಯಿಂದೆಲ್ಲ ಫೋನ್ ಮಾಡಿಸಿದ್ಮು. ನಮ್ಮ ವರ್ಲ್ಡ್ ವೇಣುಗಣ ಅಂತ ಇದ್ದಾರೆ BJP ಇದರಿಂದ, ಅವ್ರ ಕೈಲಿ ಫೋನ್ ಮಾಡಿಸಿದ್ಮು, ಮಾತಾಡಿದ್ಮು. ಈಗ ನಮ್ಮ ತಂದೆನೇ ಬಿದೋಗಿದ್ದಾರೆ ಸರ್, ಕಾಲೇಟ್ ಆಗೈತೆ, ಯಾರು ತಂದು ಕೊಡ್ತಾರೆ? ಈಗ ನಮ್ಮ ಕೈಲಿ ಇಲ್ಲ ಐತೆ ದುಡ್ಡು. ನೈಟ್ ಟೈಮು ಕರೆಂಟ್ ಇಲ್ಲ ಅಂದ್ರೆ ಗುಂಡಿಗೆ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ ಕಾಲ್ಗೆ. ಹಾಸ್ಪಿಟ್ಲ್ ಕರ್ಕ ಹೋಗಿದೀವಿ, ದುಡ್ಡು ಖರ್ಚು ಮಾಡಿದೀವಿ, ಪರಿಹಾರ ಇಲ್ಲ. ಧನ್ಯವಾದ. ಪ್ರಕಾರದಲ್ಲಿ ರೂಲ್ಸ್ಗಳು, ಬಲ್ಬೇ ಇಲ್ಲದ ಕಂಬಗಳು, ಬೆಳಕು ಕೊಡುವೆ ಎಂದು ಓಟು ಪಡೆವ ನಮ್ಮ ಜನರ ಕತ್ತಲಲ್ಲಿ ಇಡು. ಅಕ್ಕ ನಿಮ್ಮ ಹೆಸರೇನಕ್ಕ? ಸುಧಾ ಅಂತ. ಅಕ್ಕ, ಏನು ಇಲ್ಲಿ ಒಂದು ಗುಂಡಿ ತೆಗೆದಿರೋ ಕಾರಣಕ್ಕೋಸ್ಕರ ನೀರು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟು ದಿನದಿಂದ ನೀರು ಬರ್ತಾ ಇಲ್ಲ? 2 ತಿಂಗಳಾಯ್ತು ಪೈಪ್ ಹೊಡೆದೋಗಿ. ನಾವು 2 ತಿಂಗಳಿಂದ ಮುನ್ಸಿಪಾಲಿಟಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ ಇದೀವಿ, ಯಾರು ಬಂದು ನೋಡ್ಲಿಲ್ಲ. ಈಗ 4 ದಿನದಲ್ಲಿ ಗುಂಡಿ ತೆಗೆದ್ರು, ಅದನ್ನ ಬಂದು ಮುಚ್ಚನೂ ಇಲ್ಲ, ಮತ್ತೆ ರಿಪೇರಿನೂ ಮಾಡಿಲ್ಲ. 4 ದಿನದಿಂದ ಹಿಂಗೆ ಐತೆ. ಇಲ್ಲಿ ಓಡಾಡೋರ್ಗೆ ತೊಂದರೆ ಆಗೈತೆ. ಈ ಬೀದಿಲಿ ಎಷ್ಟು ಮನೆಗಳವಕ್ಕ? ಈ ಬೀದಿಲಿ ಒಂದ್ 20 ಮನೆ ತನಕ ಐತೆ. 20 ಮನೆಗೂ ನೀರು ಬರ್ತಾ ಇಲ್ಲ? ಬರ್ತಾ ಇಲ್ಲ ನಮ್ಗೆ ಇಲ್ಲಿ ನೀರು. ಎಲ್ಲ ಬಂದ್ ನೀರೆಲ್ಲ ಹಿಂಗೆ ಹೋಗ್ತಾ ಇದೆ, ಯಾವ್ದು ನೀರು ಇಲ್ಲಿಗೆ ಬರ್ತಾನೆ ಇಲ್ಲ, ಎಲ್ಲ ಮೋರಿಗೆ ಹೋಯ್ತಾ ಇದೆ ನೀರು. 2 ತಿಂಗಳಿಂದ ನೀರಿಲ್ಲ ಈ ಏರಿಯಾಕ್ಕೆ. ಮುನ್ಸಿಪಾಲಿಟಿಗೆ ಅರ್ಜಿ ಕೊಟ್ಟಿದ್ದೀರಾ? ಕೊಟ್ಟಿದೀವಿ, ಕೊಟ್ಟಿಲ್ಲ, ಕಂಪ್ಲೇಂಟ್ ಮಾಡಿದ್ವಿ ಹೋಗಿ. ರಂಗ ಅಂತ ಬರ್ತಾರೆ ನೀರ್ ಬಿಡೋರು, ಅವ್ರಿಗೆ ಹೇಳಿದೀವಿ, ಮತ್ತೆ ಫೋಟೋ ಎಲ್ಲ ತಗೊಂಡೋದ್ರು. ಈಗ 4 ದಿನದಲ್ಲಿ ತೋಡ್ಬಿಟ್ಟು ಹೋದ್ರು, ಅದ್ ಹಂಗೆ ಐತೆ. ಯಾರು ಬಂದ್ ಮುಚ್ಚನಿಲ್ಲ, ಅದು ನೋಡ್ನೂ ಇಲ್ಲ. ಜಾಸ್ತಿ ನೀರು ಹೋಯ್ತಾ ಇದೆ, ಇನ್ನು ಅವ ನಿಮ್ಮ ಹೆಸರೇನವಾ? ಮನಿ ವೆಂಕಟಮ್ಮ. ಎಷ್ಟು ದಿನ ನೀರು ಬರ್ತಿಲ್ವಾ ಅಲ್ಲಿ? 2 ತಿಂಗಳಾಯ್ತು. ಮುನ್ಸಿಪಾಲಿಟಿಗೆ ಕಂಪ್ಲೇಂಟ್ ಮಾಡಿಲ್ಲ ನೀವು? ಇಲ್ಲಿ ನೀರ್ ಬಿಡೋರ್ ಬರ್ತಾರಲ್ಲ, ಅವ್ರಿಗೆ ಹೇಳ್ದು, ಕಂಪ್ಲೇಂಟ್ ಹೇಳ್ದು, ಅವ್ರು ಬಂದಿ ನೋಡ್ತೀವಿ, ಅದು ಪ್ರಾಬ್ಲಮ್ ಇತ್ರದಲ್ಲ, ದೊಡ್ಡ ಪೈಪ್ನದಲ್ಲ, ಚಿಕ್ಕ ಪೈಪ್ನದು ಅಂದ್ಬಿಟ್ಟು ಇಲ್ಲಿ ಗುಂಡಿ ತೆಗೆದ್ರು. ಗುಂಡಿ ತೆಗದ್ಮೇಲೆ ಒಂಚೂರು ಬತ್ತಾನೆ ಇಲ್ಲ ನೀರು. 3-4 ದಿವಸದಿಂದ ಒಂದ್ ಸ್ವಲ್ಪನೂ ಬತ್ತಿಲ್ಲ. ಈ ಗುಂಡಿಲೇ ಹೋಯ್ತದ, ಎಲ್ಲ ಮೋರಿಗೆ ಹೋಯ್ತದ ನೀರು. ಆ ತರ ನಮ್ಗೆ ಪ್ರಾಬ್ಲಮ್ ಆಗದೆ, ಕುಡಿ ನೀರಿಲ್ಲ. ಕುಡಿ ನೀರು ಒಂದೇ ವ್ಯವಸ್ಥೆ ಇರೋದು ಇಲ್ಲಿ, ನೀರಿಲ್ಲ ವ್ಯವಸ್ಥೆ. ಈಗ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದೆಲ್ಲ ಏನ್ ಮಾಡ್ತಾ ಇದೀರಿ? ಕೆರೆಗೆ ಹೋಯ್ತಾವೆ. ಕೆರೆಗೆ ಹೊತ್ಕೊಯ್ತಾವೆ ಕಪ್ಪ, ಬಾಣ್ತೀರೆಲ್ಲ ಬಟ್ಟೆಗಳೆಲ್ಲ ತಕೊಂಡ್. ಹೌದಾ? ಏನು ವೇಣುವ್ರೆ, ಇಲ್ಲಿ ಒಂದು ಗುಂಡಿ ತೆಗೆದು ಎಷ್ಟು ದಿನ ಆಯ್ತು ವೇಣುವ್ರೆ? ಈಗ 4 ದಿನ ಆಯ್ತು. ನಾವು ಕಂಪ್ಲೀಟ್ ಮಾಡಿ 20 ದಿನ, ಈಗ ಒಂದು 2.5 ತಿಂಗಳಿಂದನೇ ಕಂಪ್ಲೀಟ್ ಮಾಡಿದ್ದು. ಆಗ ಕಾರಣ ಕೊಟ್ರು, ಸುತ್ತೂರು ಸ್ವಾಮಿಗಳದು ಇದು ಈ ಕಾರಣದಿಂದ ನಾವು ಇಲ್ಲಿ ನೀರು ಮಡಿಕಾಗಲ್ಲ, ನಮ್ಗೆ ಅಲ್ಲೇ ಡ್ಯೂಟಿಗೆ ಹಾಕಿದಾರೆ ಅಂತ ಹೇಳಿದ್ರು. ಆದ್ರೂ ನಾವು ಏನೋ ಅಲ್ಲಿಂದ ಯಾವ್ದೋ ಒಂದು ಕಾರ್ಯಕ್ರಮ ನಡೀತದೆ ಅನ್ಬಿಟ್ಟು ಸುಮ್ಮನೆ ಇದ್ದು. ಆಮೇಲೆ ನಾವು ಪೂರಾ ಕಂಪ್ಲೀಟ್ ಮಾಡ್ದೋ, ಚೀಫ್ ಆಫೀಸರು ಕಂಪ್ಲೀಟ್ ಮಾಡಿದೀವಿ, ವಿತ್ತು ಎಲ್ಲರೂ ಕಂಪ್ಲೀಟ್ ಮಾಡಿದೀವಿ. ಶಾಸಕರಿಗೆ ಫೋನ್ ಗೇನ್ ಮಾಡಿದ್ರಾ? ಶಾಸಕರಿಗೆ ಇವತ್ತು ಗಮನಕ್ಕೆ ತಂದು ಅವ್ರು ಹೇಳ್ತಾರೆ, ನಿಮ್ಮ ಬೆತ್ತಿಗೇರಿ ಒಳಗಡೆ ಇದೇ ರೀತಿ ಎಲ್ಲ ಅಂದ್ರೆ ನಿಮ್ ಯೋಗ್ಯತೆನೇ ಎಷ್ಟು ಅಂತ ಅಷ್ಟೇ ಅಂತ ಹೇಳ್ತಾರೆ. ಎಲ್ಲ ನಿಮ್ಮ ಬೀದಿ ಒಳಗಡೆ ಏನು ಮಾಡಿಕ್ಕಾಗಲ್ಲ, ನಾವು ಎಲ್ಲ ಕಡೆನೂ ಹಂಗೆ ಅಂತ ಹೇಳ್ತಾರೆ. ಮತ್ತೆ ಇವ್ರಿಗೂ ಎಂಥದ್ದು ವಾಟರ್ ಮ್ಯಾನ್ ಕೊಡು, ಮತ್ತೆ ವಾಟರ್ ಸಪ್ಲೈರ್ಗೂ ಕೂಡ ನಾವು ಹೇಳಿದ್ದೀವಿ. ನೋಡಿ 1 ನಿಮಿಷ, ಅವ್ರು ಹೇಳಿದ ಗಮನದಾಗ ಈಗ ಜಸ್ಟ್ ನಾನು ಕೂಡ ಫೋನ್ ಎತ್ಕಪ್ಪ ನೋಡಿ, ಈ ರೀತಿ ಹಳ್ಳ ತೋಡಿದ್ರೆ 4 ದಿನ ಆಗಿದೆ. 4 ದಿನದಿಂದ ಹಳ್ಳ ಮುಚ್ಚಿಲ್ಲ. ಯಾರಾದ್ರೂ ಕೂಡ ಬೈಕಲ್ಲಿ ಬಂದು ಬಿದ್ದು ಮತ್ತೆ ಮಕ್ಕಳು ಹೊರೋಣಂತ ಜಾಗ ಯಾರಾಗ್ತಾರೆ? ತಗೋಪ್ಪ ನಾ ಫೋನ್ ತಗೋಪ್ಪ. ನಾನು ಈಗ ಆಲ್ರೆಡಿ ಮುಖ್ಯಾಧಿಕಾರಿಗಳಿಗೂ ಫೋನ್ ಮಾಡಿದೆ. ಈಗ ಜಸ್ಟ್ ನನ್ನ ನಂಬರ್ ತೋರಿಸ್ತೀನಿ, ಅವ್ರ ಎಷ್ಟು ಗಂಟೆ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಅಣ್ಣ. ಮತ್ತೆ ವಿತ್ತು ಶಾಸಕರು ಕೂಡ ಫೋನ್ ಮಾಡಿದ್ದೀನಿ.
ಮತ್ತು ನಮ್ಮ ಇವರು ಕೂಡ ಮಾತಾಡಿದ್ರು, ನಮ್ಮ ಸ್ನೇಹಿತರು ಕೂಡ ಮಾತಾಡಿದ್ರು. ಹಾಂ, ನಿಮ್ಮಪ್ಪ ನೀನು ಎಣ್ಣೆ ಹೊಡಿತಾನೋ, ನೀನು ಎಣ್ಣೆ ಹೊಡಿತಾನೋ, ಆ ರೀತಿ ಉಡಾಫೆ ಮಾಡ್ತಾಬೋದು ಒಬ್ಬ ಶಾಸಕ ಆದವರು. ಹಂಗಾರೆ ಬಾರ್ನೇ ಬಾಕ್ಲಾಕ್ಸ್ಬಿಡ್ಲಿ, ಹಾಂ ಹಾಕ್ಬಿಡ್ಲಿ. ಇವೆಲ್ಲನೂ ಈ ರೀತಿ ಗುಂಡಿ ಒಳಗೆ ಬಿದ್ದರೆ, ಯಾರಾದರೂ ಬೈಕಲ್ಲಿ ಬಂದು ಬಿದ್ದರೆ ಯಾರು ಹಾಕ್ತಾರೆ? ನಾನು ಒಬ್ಬ ಸರ್ಕಾರಿ ಕೌನ್ಸಿಲರ್ ಆಗಿ ನಾನು ಇದ್ದವನು. ಸರ್ಕಾರಿ ಕೌನ್ಸಿಲರ್ ಆಗಿ ನಾನು ಅಲ್ಲಿ ಸರ್ಕಾರಿ ಕೌನ್ಸಿಲರ್ ಆಗಿ ನಾನು ಆಡಳಿತ ಮಾಡ್ಕೊ ಬಂದಿದ್ದೀನಿ. ಇರಮ್ಮ, ಸರ್ಕಾರಿ ಕೌನ್ಸಿಲರ್ ಆಗಿ ಆಡಳಿತ ಮಾಡಿದ್ದೀನಿ. ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ, ಎಷ್ಟು ದಿನದಲ್ಲಿ ಎಷ್ಟು ಇದು ಮಾಡಬೇಕು ಅನ್ನೋದು ಇದೆ ನೋಡಿ. ಈಗ ಕೇಳಿಸ್ಕೊಟ್ರಲ್ಲ ಸ್ನೇಹಿತರೆ, ನೋಡಿ ಮಳವಳ್ಳಿಯ ಹಾಲಿ ಶಾಸಕರು ತಮ್ಮ ಕಾರಲ್ಲೇ ಆರೆ ಗುದ್ಲಿ ಇಟ್ಕೊಂಡು ಊರು ತುಂಬ ಕಾಮಗಾರಿಗಳನ್ನ ಘೋಷಣೆ ಮಾಡ್ತಿದ್ದಾರೆ. ಆದರೆ ರಿಪೇರಿ ವಿಚಾರದಲ್ಲಿ ಮಾತ್ರ ಅವರು ಯಾವುದೇ ಆಸಕ್ತಿ ವಹಿಸ್ತಿಲ್ಲ. ಯಾಕೆಂದರೆ ರಿಪೇರಿಯಿಂದ ಅವ್ರಿಗೆ ಯಾವುದು ಒಂದು ಬರಲ್ಲ ಅನ್ನೋ ಒಂದು ಕಾರಣ ಇರ್ಬೋದೇನೋ, ನನಗಂತೂ ಗೊತ್ತಿಲ್ಲ. ಆದರೆ ಇಲ್ಲಿ ಈ ಒಂದು ಕುದುರೆವಂತರ ತೋಟದ ಈ ಒಂದು ವಾರ್ಡಿನ ಈ ರಸ್ತೆಯಲ್ಲಿ ಸುಮಾರು 20 ಮನೆಗಳು ಕಳೆದ 2 ತಿಂಗಳಿಂದ ನೀರಿಗಾಗಿ ಒಂದು ಪರಿತಪಿಸ್ತಿದ್ದಾರೆ. ಆದಷ್ಟು ಬೇಗ ಈ ಒಂದು ಸುದ್ದಿನ ನೋಡಿ ಪುರಸಭೆಯವರಾಗಲಿ ಅಥವಾ ನಮ್ಮ ಹಾಲಿ ಶಾಸಕರಾಗಲಿ ಇದ್ರ ಕಡೆ ಗಮನ ಕೊಡಬೇಕು ಅಂತ ನಾನು ಅವರಲ್ಲಿ ಆಗ್ರಹಿಸ್ತೀನಿ. ಧನ್ಯವಾದ ಸ್ನೇಹಿತರೆ ಈ ಸ್ಟೋರಿ ನೋಡೋದಕ್ಕಾಗಿ. ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.